ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮಹೀಂದ್ರಾ ಥಾರ್ ರಾಕ್ಸ್ ಬಗ್ಗೆ ನಾನು ನಿಮಗೆ ಇನ್ಡೆಪ್ತಾಗಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದರೆ ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ವೆಹಿಕಲ್ ಇಂಟ್ರೆಸ್ಟೆಡ್ ಯಾರೆಲ್ಲ ಇದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಫಸ್ಟ್ಲಿ ಮಹೀಂದ್ರಾ ಥಾರ್ ರಾಕ್ಸ್ ಬಂದು ನಿಮಗೆ 5 ಡೋರ್ ವೆಹಿಕಲ್ ಆಗಿದೆ. ಈ ಮಹೀಂದ್ರಾ ಥಾರ್ ರಾಕ್ಸ್ ಆ್ಯಕ್ಚುಲಿ ಬಂದು 5 ಡೋರ್ ವೆಹಿಕಲ್. ಈ ಮಹೀಂದ್ರಾ ಥಾರ್ ರಾಕ್ಸ್ ಅಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಇಂಜಿನ್, ಅಂದರೆ 2 ಹೃದಯಗಳು ಅಂತಲೂ ಕೂಡ ಹೇಳ್ಬೋದು. ಒಂದು ಬಂದು ಪೆಟ್ರೋಲ್ ಇಂಜಿನ್ ಮತ್ತು ಇನ್ನೊಂದು ಡೀಸೆಲ್ ಇಂಜಿನ್. ಈ ಪೆಟ್ರೋಲ್ ಇಂಜಿನ್ ಬಂದು ನಿಮಗೆ ಟರ್ಬೋ ಇಂಜಿನ್ ಅಂತ ಬರ್ತದೆ. ಈ ಟರ್ಬೋದಲ್ಲಿ ನಿಮಗೆ ಪವರ್ ಹೇಗೆ ಪ್ರೊಡ್ಯೂಸ್ ಮಾಡ್ತದೆ ಅಂದರೆ 2 ಟೈಪ್ ಆಫ್ ಪವರ್ನ ನಿಮಗೆ ಪ್ರೊಡ್ಯೂಸ್ ಮಾಡ್ತದೆ. ಒಂದು ಮ್ಯಾನುವಲ್ ಟ್ರಾನ್ಸ್ಮಿಷನ್, ಇನ್ನೊಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಈ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ನಿಮಗೆ ಹೇಗೆ ಅಂತ ಹೇಳಿದ್ರೆ 160 bhp ಹಾಗೆ 330 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪವರ್ ಪ್ರೊಡ್ಯೂಸ್ ಮಾಡ್ತದೆ. ಹಾಗೆಯೇ ನಿಮಗೆ ಅದೇ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲಲ್ಲಿ ಆದರೆ ನಿಮಗೆ 180 bhp ಪವರ್ ಪ್ರೊಡ್ಯೂಸ್ ಮಾಡ್ತದೆ. ಹಾಗೆ 380 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಪವರ್ ಪ್ರೊಡ್ಯೂಸ್ ಮಾಡ್ತದೆ. ಅದೇ ಥರ ಡೀಸೆಲಿಗೂ ಬಂದರೆ ಮ್ಯಾನುವಲ್ ಮತ್ತು ಆಟೋಮೆಟಿಕ್ಗೆ ಮತ್ತೆ ಪವರ್ ಡಿಫ್ರೆನ್ಸ್ ಬರ್ತದೆ. ಅದೇ ಮ್ಯಾನುವಲ್ ಆದರೆ ನಿಮಗೆ 150 bhp ಪವರ್ ಪ್ರೊಡ್ಯೂಸ್ ಮಾಡಿದ್ರೆ 330 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಪವರ್ ಪ್ರೊಡ್ಯೂಸ್ ಮಾಡ್ತದೆ. ಅದೇ ಥರ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ 172 bhp ಪವರ್ ಪ್ರೊಡ್ಯೂಸ್ ಮಾಡಿದ್ರೆ 370 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಪವರ್ ಪ್ರೊಡ್ಯೂಸ್ ಮಾಡ್ತದೆ. ಒಂದೇ ಇಂಜಿನಲ್ಲಿ 2 ಥರ ಟಾರ್ಕ್ ಕನ್ವರ್ಟ್ ಆಗ್ತದೆ. ಅದೇ ಥರ ಪವರ್ ಕೂಡ ಕನ್ವರ್ಟ್ ಆಗ್ತದೆ, ಚೇಂಜ್ ಆಗ್ತಾ ಬರ್ತದೆ. ಹಾಗೆ ಈ ವೆಹಿಕಲಲ್ಲಿ ನಿಮಗೆ ಬಂದು ಸಸ್ಪೆನ್ಷನ್ ಯಾವ್ದು ಬರ್ತದೆ ಅಂತಂದರೆ ಫ್ರಂಟಿಗೆ ಡುವೆಲ್ ವಿಸ್ಬನ್ ವಿತ್ ಕಾಯಿಲ್ ಸ್ಪ್ರಿಂಗ್ ಬರ್ತಾ ಇದ್ದಾರೆ. ಡುವೆಲ್ ವಿಸ್ಬನ್ ವಿತ್ ಕಾಯಿಲ್ ಸ್ಪ್ರಿಂಗು. ಹಾಗೆ ರೇರಲ್ಲಿ ಬಂದರೆ ರಿಜಿಡ್ ಆಕ್ಸೆಲ್ ಕಾಯಿಲ್ ಸ್ಪ್ರಿಂಗ್ ವಿತ್ ಬ್ಯಾಟ್ಸ್ ಅಂತ ಬರ್ತದೆ. ಇದು ಬಂದು ಸಸ್ಪೆನ್ಷನ್ಸ್. ಹಾಗೆ ಇದರಲ್ಲಿ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 57 ಲೀಟರ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ, ಪೆಟ್ರೋಲ್ ಆರ್ ಡೀಸೆಲ್ ಯಾವುದು. ಅದೇ ರೀತಿ ನಿಮಗೆ ಈ ವೆಹಿಕಲ್ ಅಲ್ಲಿ ಬಂದು ನೆಕ್ಸ್ಟ್ ಕಲರ್ ಆಪ್ಷನ್ಸ್. ಈ ಕಲರ್ ಆಪ್ಷನ್ಸ್ ಟೋಟಲಿ ನಿಮಗೆ 7 ಕಲರ್ ಆಪ್ಷನ್ಸ್ ಬರ್ತದೆ ಇದರಲ್ಲಿ. ಅದರಲ್ಲಿ ಒಂದು ವೈಟ್, ಇನ್ನೊಂದು ಬ್ಲ್ಯಾಕ್, ಇನ್ನೊಂದು ರೆಡ್, ಇನ್ನೊಂದು ಗ್ರೇ, ಇನ್ನೊಂದು ಬ್ಲೂ, ಇನ್ನೊಂದು ಫಾರೆಸ್ಟ್, ಡೀಪ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು, ಒಂದು ಡಾರ್ಕ್ ಕಾಫಿ ಕಲರ್ ಥರ. ಟೋಟಲ್ ಈ 7 ಕಲರ್ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇದೆ. ಹಾಗೆ ಇದರಲ್ಲಿ ವೇರಿಯಂಟ್ಸ್ ಬಂದು ನಿಮಗೆ ಟೋಟಲ್ 6 ವೇರಿಯಂಟ್ಸ್ ಬರ್ತದೆ. ಬೇಸಿಕ್, ಮಿಡ್, ಟಾಪ್ ಅಂತ ನಾರ್ಮಲಿ ಹೇಳ್ತೀವಿ. ಆ ನಾರ್ಮಲಲ್ಲಿ ನಿಮಗೆ ಸಪ್ರೇಟಾಗಿ ಒಂದೊಂದೇ ವೇರಿಯಂಟ್ಸ್ಗಳು ಬರ್ತದೆ. ಪ್ರೈಸ್ ಕೂಡ ಆ್ಯಡ್ ಆನ್ ಆಗ್ತಾ ಹೋಗ್ತದೆ. ಫೀಚರ್ಸ್ ಚೇಂಜ್ ಆದಂಗೆ ಪ್ರೈಸ್ ಕೂಡ ಆ್ಯಡ್ ಆನ್ ಆಗ್ತಾ ಹೋಗ್ತದೆ. ಫಸ್ಟ್ ವೇರಿಯಂಟ್ ಬಂದು MX1, ಸೆಕೆಂಡ್ ವೇರಿಯಂಟ್ ಬಂದು MX3, ಥರ್ಡ್ ವೇರಿಯಂಟ್ ಬಂದು MX3L, ಫೋರ್ತ್ ವೇರಿಯಂಟ್ ಬಂದು MX5, ಸಿಕ್ಸ್ತ್ ವೇರಿಯಂಟ್ ಬಂದು AX5L, ಹಾಗೆ ಟಾಪ್ ಎಂಡ್ ಬಂದು AX7. ಹೀಗೆ ಟೋಟಲ್ 6 ವೇರಿಯಂಟ್ಗಳು ಬರುತ್ತೆ. ಪ್ರತಿಯೊಂದು ವೇರಿಯಂಟಿಗೂ ಅದರದೇ ಆದಂಥ ಫೀಚರ್ಸ್ ಚೇಂಜಸ್ ಆಗ್ತಾ ಹೋಗ್ತದೆ. ಹಾಗೆ ನಿಮಗೆ ಆನ್ ದ ರೋಡ್ ಇರೋ ಪ್ರೈಸಲ್ಲಿ ಕೂಡ ಚೇಂಜಸ್ ಆಗ್ತಾ ಹೋಗ್ತದೆ. ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದು ವೇರಿಯಂಟಿಗೂ ಏನೆಲ್ಲ ಫೀಚರ್ಸು ಡಿಫ್ರೆನ್ಸ್ ಬರ್ತದೆ, ಹಾಗೆ ಆ್ಯಕ್ಚುಲಿ ಪ್ರೈಸು ಡಿಫ್ರೆಂಟ್ ಡೀಲರಲ್ಲಿ ಸ್ವಲ್ಪ ಪ್ರೈಸ್ ಹೆಚ್ಚು ಕಮ್ಮಿ ಬರ್ಬೋದು. ಪ್ರೈಸ್ ಬಗ್ಗೆ ನಾನೇನು ನಿಮಗೆ ಡಿಕ್ಲರೇಷನ್ ಕೊಡಲ್ಲ. ಏನು ಫೀಚರ್ಸ್ ಏನು ಬರ್ತದೆ ಇದನ್ನು ನಾನು ಹೇಳ್ತೀನಿ. ಹಾಗೆ ಇದರದ್ದು ವೆಹಿಕಲ್ದು ನಿಮಗೆ ವೀಲ್ ಬೇಸ್ ಬಂದು 2850 mm ವೀಲ್ ಬೇಸ್ ಬರ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಸೆಕೆಂಡ್ ರೋ ಅಲ್ಲಿ ಕೂರಬೇಕಾದ್ರೆ ವೀಲ್ ಬೇಸ್ ಅಂದರೆ ಜಾಸ್ತಿ ಇರುತ್ತೆ. ಸೆಕೆಂಡ್ ರೋ ಅಲ್ಲಿ ನಿಮಗೆ ಲೆಗ್ ರೂಮ್ ತುಂಬ ಜಾಸ್ತಿ ಇರ್ತದೆ. ಸೊ ನೀವು ಸೆಕೆಂಡ್ ರೋ ಅಲ್ಲಿ ತುಂಬ ಕಂಫರ್ಟಬಲ್ ಆಗಿ ಕೂರ್ಬೋದು, ಲಾಂಗ್ ಜರ್ನಿ ಕೂಡ ಮಾಡ್ಬೋದು. ಈ ಥರ ನಿಮಗೆ ವೀಲ್ ಬೇಸು ಯೂಸ್ ಆಗ್ತದೆ. ಹಾಗೆ ಇದು ವಾಟರ್ ವೇಡಿಂಗ್ ಡೆಪ್ತ್ ಬಂದು 650 mm. ನೀವೇನಾದ್ರು ನೀರೊಳಗಿದ್ರೆ 650 mm ಗಂಟ ನೀವು ಗಾಡಿನ ನೀರೊಳಗೆ ಇಳಿಸ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಟೋಟಲಿ 6 ವೇರಿಯಂಟ್ಸ್ ಅಲ್ಲಿ ನಿಮಗೆ 6 ವೇರಿಯಂಟ್ ಅಲ್ಲಿ ಬರುವಂಥ ಕಾಮನ್ ಫೀಚರ್ಸ್, ಸೇಮ್ ಫೀಚರ್ಸ್ ಅಂದರೆ ಸ್ಟ್ಯಾಂಡರ್ಡ್ ಆಗಿರುವಂಥದ್ದು 6 ಏರ್ ಬ್ಯಾಗ್ಸ್ ಮತ್ತು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಆ್ಯಂಡ್ ಸೇಫ್ಟಿ ಆ್ಯಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ಹಿಲ್ ಹೋಲ್ಡ್ ಅಸಿಸ್ಟು, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲು, ಈ ಥರ ಫೀಚರ್ಸ್ಗಳು ಬರ್ತದೆ. ಇದೆಲ್ಲ ನಿಮಗೆ ಫ್ರಮ್ ಬೇಸಿಕ್ ಟು ಟಾಪ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೇಮ್. ಯಾವುದೇ ರೀತಿ ವೇರಿಯಂಟ್ ಚೇಂಜಸ್ ಆಗಲ್ಲ. ಇನ್ನು ಕರೆಕ್ಟಾಗಿ MX1 ಬರುವಂಥ ಫೀಚರ್ಸ್ಗಳು ಏನೆಲ್ಲ ಮಾತ್ರ ಅದರಲ್ಲೇ ಬರ್ತದೆ. ಅದರಲ್ಲಿ ನಿಮಗೆ ಬರೋದು AC, ಮ್ಯಾನುವಲ್ AC, ಪವರ್ ಸ್ಟೇರಿಂಗ್, 6 ಏರ್ ಬ್ಯಾಗ್ಸು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟೇಬಲ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, 4 ಸ್ಪೀಕರು, LED ಹೆಡ್ ಲ್ಯಾಂಪ್ಸ್, LED ಟೇಲ್ ಲ್ಯಾಂಪ್ಸ್, ಹಾಗೆ ನಿಮಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್, 3 ಪಾಯಿಂಟ್ ಸೀಟ್ ಬೆಲ್ಟ್ ರಿಮೈಂಡರ್, 60-40 ಸ್ಪ್ಲಿಟ್ ಸೀಟ್ಸ್. ಹಾಗೆಯೇ HRS ಅಂತ ಹೇಳ್ತೀವಿ. HRS ಅಂತ ಹೇಳಿದ್ರೆ ಹೈಡ್ರಾಲಿಕ್ ರೀಬೌಂಡ್ ಸ್ಟಾಪ್ ಅಂತ. HRS ಫೀಚರ್ಸ್ ಕೂಡ ಬೇಸಿಕ್ಕಿಂದನೇ ಬರ್ತದೆ. ಹಾಗೆ FDD ಅಂತ ಕೂಡ ಹೇಳ್ತೀವಿ, ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಡ್ಯಾಂಪಿಂಗ್ ಅಂತ ಹೇಳ್ಬಿಟ್ಟು ಇದೊಂದು ಫೀಚರ್. ಹಾಗೆ MTVCL ಅಂತ ಹೇಳಿದ್ರೆ ಮಲ್ಟಿ ಟರ್ನಿಂಗ್ ವ್ಯಾಲ್ಯೂ ಕಾನ್ಸೆಂಟ್ರಿಕ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಇದು ನಿಮಗೆ ಫ್ರಮ್ ಬೇಸಿಕಲಿ ಇಷ್ಟು ಫೀಚರ್ಸ್ಗಳು ಬರ್ತದೆ. ಪವರ್ ವಿಂಡೋಸ್ ಆಗಿರ್ಬೋದು, ಫ್ರಂಟ್ ಆ್ಯಂಡ್ ರೇರ್ ಪವರ್ ವಿಂಡೋಸು, ಮತ್ತು ನಿಮಗೆ
18 ಇಂಚಸ್ ವೀಲ್ ಸೈಜ್ ಆಗಿರ್ಬೋದು, ಟೈರ್ ಡೈರೆಕ್ಷನ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಇದಿಷ್ಟು ಫೀಚರ್ಸ್ಗಳು ನಿಮಗೆ MX1 ವೇರಿಯಂಟಲ್ಲಿ ಬರ್ತಾ ಇದೆ. ಇದ್ರದ್ದು ಪ್ರೈಸ್ ಕೂಡ ನಿಮಗೆ ಸ್ಟಾರ್ಟಿಂಗ್ 12.99 ಬರ್ತದೆ. ಶೋರೂಮ್ ಅಂದ್ರೂ ಚೆಕ್ ಮಾಡ್ಕೊಳ್ಬೇಕು. ಹಾಗೆ ಸೆಕೆಂಡ್ ವೇರಿಯಂಟ್ ಅಂದರೆ MX3. ಈ MX1ಗೂ MX3ಯಲ್ಲಿ ಏನೆಲ್ಲ ಫೀಚರ್ ಬರ್ತದೆ ಅಂದರೆ MX1ನಲ್ಲಿ ಏನೆಲ್ಲ ಫೀಚರ್ ಇರ್ತದೆ ಇದು ಕಂಟಿನ್ಯೂ ಆಗ್ತದೆ MX3ಯಲ್ಲಿ. ಅದ್ರ ಜೊತೆಗೆ ನೀವು ಕೂಡ ನಿಯರ್ಲಿ 1.5 lakhs ಏನು ಎಕ್ಸ್ಟ್ರಾ ನೀವು ಕೊಡ್ತೀರಾ, ಅದಕ್ಕೆ ಬರುವಂಥ ಆ್ಯಡ್ ಆನ್ ಫೀಚರ್ಸ್ಗಳು ಒಂದು ರೇರ್ ಕ್ಯಾಮರಾ ಬರ್ತದೆ, ಇನ್ನೊಂದು ರೇರ್ ಆರ್ಮ್ ರೆಸ್ಟ್ ಅಂದರೆ ರೇರ್ ಸೀಟಲ್ಲಿ ನಿಮಗೆ ಆರ್ಮ್ ರೆಸ್ಟ್ ಕಪ್ ಹೋಲ್ಡರ್ ಬರ್ತದೆ, ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ORV ಮತ್ತು ಔಟ್ಸೈಡ್ ರೇರ್ ವ್ಯೂ ಮಿರರ್ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆ ಡ್ರೈವರ್ ವಿಂಡೋ 1 push ಡೌನ್ ಆ್ಯಂಡ್ 1 push ಅಪ್ ಕೂಡ ನಿಮಗೆ ಬರ್ತದೆ. ಹಾಗೆ ರೇರ್ ವೈಪರ್ ವಿತ್ ವಾಷರ್, ಹಾಗೆ ಡಿಫಾಗರ್ ಲೈನ್ಸ್ ಏನಾದರೂ ಮಿಸ್ಟ್ ಇದ್ರೂ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಹಾಗೆ ಔಟ್ಸೈಡಿಂದ ಡಸ್ಟ್ ಇದ್ದರೆ ನಿಮಗೆ ವೈಪರಲ್ಲಿ ಕ್ಲೀನ್ ಆಗ್ತದೆ, ಈ ಥರ ಇದು ಯೂಸ್ ಆಗ್ತದೆ. ಹಾಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದರಲ್ಲಿ ಬರ್ತದೆ, ಸೆಕೆಂಡ್ ವೇರಿಯಂಟಲ್ಲಿ ಕ್ರೂಸ್ ಕಂಟ್ರೋಲ್. ವಾವ್. ಹಾಗೆ ಇದರಲ್ಲಿ ನಿಮಗೆ ಏನು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬೇಸಿಕಲ್ಲಿ ಇತ್ತು ಅದೇ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇರ್ತದೆ, ಪ್ಲಸ್ ಅದು HD ಆಗಿರ್ತದೆ. ಹಾಗೆ ಮತ್ತು ಆ್ಯಂಡ್ರಾಯ್ಡ್ ಆಟೋ ಪ್ಲಸ್ ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಚಾರ್ಜಿಂಗ್ ಮತ್ತು ಜನರೇಷನ್ 2 ಅಡ್ವೆಂಚರ್ ಸ್ಟ್ಯಾಟಿಸ್ಟಿಕ್ಸ್ ಬರ್ತದೆ ಇದರಲ್ಲಿ. ಹಾಗೆ ಇದರಲ್ಲಿ ಡ್ರೈವ್ ಮೋಡ್ಸ್ ಬರ್ತದೆ, 2 ಡ್ರೈವ್ ಮೋಡ್ಸ್ ಬರ್ತದೆ, ಜಿಪ್ ಆ್ಯಂಡ್ ಝೂಮ್ ಅಂತ 2 ಡ್ರೈವ್ ಮೋಡ್ಸ್ ಬರ್ತದೆ. ಹಾಗೆ ಸೆಲೆಕ್ಟೆಡ್ ಟೆರೈನ್ ಮೋಡ್ಸ್. ಇದಿಷ್ಟು ಬಂದು ನಿಮಗೆ ಸೆಕೆಂಡ್ ವೇರಿಯಂಟಲ್ಲಿ ಬರುವಂತಹ ಫೀಚರ್ಸ್ಗಳು. ಹಾಗೆ ನಿಮಗೆ ಥರ್ಡ್ ವೇರಿಯಂಟ್ ಅಂದರೆ MAX3L ಅಂತ ಹೇಳ್ಬೋದು, ಇದು ಒಂದು ಥರ್ಡ್ ವೇರಿಯಂಟ್. ಇದರಲ್ಲಿ ನಿಮಗೆ ಅಡಿಷ್ನಲ್ ಆಗಿ ಬರುವಂತಹ ಫೀಚರ್ಸ್ಗಳು ಕಾಲ್ ಮತ್ತು SOS ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು. ಹಾಗೆ FATC ಅಂತ ಹೇಳ್ತೀವಿ, ಫುಲ್ಲಿ ಆಟೋಮೆಟಿಕ್ ಟೆಂಪ್ರೇಚರ್ ಕಂಟ್ರೋಲ್ ಅಂತ ಇದು, ಮತ್ತು ಆ್ಯಕ್ಟಿವ್ ಕಾರ್ಬನ್ ಫಿಲ್ಟರ್ ಅಂತ ಬರ್ತದೆ. ಹಾಗೆ ಆಟೋ ಹೆಡ್ಲ್ಯಾಂಪ್ಸ್ ಅಂದರೆ ಸಂಜೆ ಆದ ತಕ್ಷಣ ಹೆಡ್ಲ್ಯಾಂಪ್ಸ್ ಆನ್ ಆಗ್ತದೆ. ಹಾಗೆ ಆಟೋ ವೈಪರ್ ಕೂಡ ಇದರಲ್ಲಿ ಫ್ರಂಟಿಗೆ ಆಟೋ ವೈಪರ್ ಬರ್ತದೆ. ಮತ್ತು ಇದರಲ್ಲಿ ಅಲೆಕ್ಸಾ ಬರ್ತದೆ, 1 year ಸಬ್ಸ್ಕ್ರಿಪ್ಷನ್ ಕೂಡ ಫ್ರೀ ಆಗಿರ್ತದೆ. ಆಫ್ಟರ್ 1 year ಮಾತ್ರ ನೀವು ರೀಚಾರ್ಜ್ ಮಾಡ್ಕೊಳ್ಬೇಕು, 1 year ಫ್ರೀ ಕೊಡ್ತಾರೆ. ಹಾಗೆ 83 ಕನೆಕ್ಟೆಡ್ ವೆಹಿಕಲ್ ಫೀಚರ್, ಅದು ನಿಮ್ಮ ಮೊಬೈಲ್ ಕನೆಕ್ಟೆಡ್ ಆಗಿ ಅದರಲ್ಲಿ ಸಮಥಿಂಗ್ ಫೀಚರ್ಸ್ಗಳು ನೀವು ಅದರಲ್ಲಿ ಚೆಕ್ ಮಾಡ್ಕೊಳ್ಳೋ, ವೆಹಿಕಲ್ ಹೆಲ್ತ್ ಇದೆಲ್ಲ ಚೆಕ್ ಮಾಡ್ಕೊಳ್ಳೋ, ಈ ಥರ 83 ಫೀಚರ್ ಇದರಲ್ಲಿ ಬರ್ತದೆ. ಹಾಗೆ ಇದು ರಿಮೋಟ್ ಕಮಾಂಡ್ಸ್ ಬರ್ತದೆ. ಇದರಲ್ಲಿ ನಿಮಗೆ ಕ್ಲೈಮೇಟ್ ಕಂಟ್ರೋಲು, ಸ್ಕೈ ರೂಫ್ ಕಂಟ್ರೋಲು, ಎಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪು, ಮತ್ತು ಯೂರಿ ಆ್ಯಂಡ್ DPF ಕಂಟ್ರೋಲ್, ಇದೆಲ್ಲ ಚೆಕ್ ಮಾಡ್ಕೊಳ್ಳುವಂಥದ್ದೆಲ್ಲ ನಿಮಗೆ ಇದರಲ್ಲೇ ಬರ್ತದೆ, ರಿಮೋಟ್ ಕಮಾಂಡ್ ಇದರಲ್ಲೇ ಬರ್ತದೆ. ಹಾಗೆ ಇದರಲ್ಲಿ ನಿಮಗೆ ಡಿಜಿಟಲ್ ಕ್ಲಸ್ಟರ್, ಏನು ನೀವು ಡ್ರೈವರ್ದು ಕ್ಲಸ್ಟರ್ ಬರ್ತದೆ, ಇದು ಡಿಜಿಟಲ್ ಇರ್ತದೆ. ಫಸ್ಟ್ ವೇರಿಯಂಟ್ ಬಂದು ಅನಲಾಗ್ ಇರ್ತದೆ, ಥರ್ಡ್ ವೇರಿಯಂಟ್ ಬಂದು ಡಿಜಿಟಲ್ ಕ್ಲಸ್ಟರ್ ಬರ್ತದೆ. ಹಾಗೆಯೇ ಇದರಲ್ಲಿ ಎಲೆಕ್ಟ್ರಿಕ್ ಪಾರ್ಕಿಂಗ್ ಆ್ಯಂಡ್ ಬ್ರೇಕ್ ಒಂದು ಎಲೆಕ್ಟ್ರಿಕಲ್ ಪಾರ್ಕಿಂಗ್ ಆ್ಯಂಡ್ ಬ್ರೇಕ್ ಇರ್ತದೆ ವಿತ್ ಆಟೋ ಹೋಲ್ಡ್ ಕೂಡ. ಹಾಗೆ ಇದರಲ್ಲಿ ಇನ್ನೊಂದು ಅಡ್ವಾನ್ಸ್ ಫೀಚರ್ ಏನು ಬರ್ತದೆ ಅಂದರೆ ಲೆವೆಲ್ 2 ADAS. ಇದಿಷ್ಟು ಫೀಚರ್ಗಳು MX3L ಬರ್ತದೆ. ಹಾಗೆ ನಿಮಗೆ ಫೋರ್ತ್ ವೇರಿಯಂಟ್ ಬಂದು MX5. ಈ MX5ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಏನು AX3L ಫೀಚರ್ಗಳು ಕೆಲವೊಂದು ಬರ್ತದೋ ಆ ಕೆಲವೊಂದು ಫೀಚರ್ಗಳು ಇದರಲ್ಲಿ ಕಂಟಿನ್ಯೂ ಆಗಲ್ಲ. ಏನು ಫಸ್ಟು 3 ವೇರಿಯಂಟ್ಸಲ್ಲಿ ಆ್ಯಡ್ ಆನ್ ಆಗ್ತಾ ಹೋಯ್ತು ಫೀಚರು, ಆದರೆ MX5 ಫೀಚರ್ಗಳು ಆ್ಯಡ್ ಆನ್ ಆಗಲ್ಲ. ಕೆಲವೊಂದು ಫೀಚರ್ಗಳು ಕಮ್ಮಿ ಆಗ್ತದೆ, ಮೈನಸ್ ಮಾಡ್ತಾರೆ. ಹಾಗೆ ಕೆಲವೊಂದು ಫೀಚರ್ನ ಆ್ಯಡ್ ಮಾಡ್ತೀವಿ. ಏನೆಲ್ಲ ಮೈನಸ್ ಆಗ್ತದೆ ಅಂತ ಹೇಳಿದರೆ ನಿಮಗೆ ಒಂದು FATC ಕಮ್ಮಿ ಆಗ್ತದೆ, ಅಂದರೆ ಫುಲ್ಲಿ ಟೆಂಪ್ರೇಚರ್ ಕಂಟ್ರೋಲು ಅದು ಕಮ್ಮಿ ಆಗ್ತದೆ. ಮತ್ತು ನಿಮಗೆ ಕಾಲ್ ಆ್ಯಂಡ್ SOS ಕಮ್ಮಿ ಆಗ್ತದೆ. ಲೆವೆಲ್ 2 ADAS ಬರಲ್ಲ ಇದರಲ್ಲಿ. ಹಾಗೆ ಆ್ಯಕ್ಟಿವ್ ಕಾರ್ಬನ್ ಫಿಲ್ಟರು ಮತ್ತು ಅಲೆಕ್ಸಾ, ಇದಿಷ್ಟು ಫೀಚರ್ಗಳು ಕ್ಯಾರಿ ಆಗಲ್ಲ ನಿಮಗೆ, ಫೋರ್ತ್ ವೇರಿಯಂಟಲ್ಲಿ ಕ್ಯಾರಿ ಆಗಲ್ಲ. ಅಡಿಷ್ನಲ್ ಆಗಿ ಏನು ಫೀಚರ್ ಬರ್ತದಪ್ಪ ಅಂತ ಕೇಳಿದರೆ, ಒಂದು TPMS ಟೈರ್ ಪ್ರೆಷರಿಂಗ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವ್ಯಾವ ಟೈರಲ್ಲಿ ಎಷ್ಟು ಪ್ರೆಷರ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳುವಂಥದ್ದು, ಅಂದರೆ ನಮ್ಮ ಕ್ಲಸ್ಟರಲ್ಲೇ ಬರ್ತದೆ, ಇದೊಂದು ಬರ್ತದೆ. ಹಾಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆ್ಯಡ್ ಆನ್ ಆಗ್ತದೆ ಎಕ್ಸ್ಟ್ರಾ. ಇದು ಫ್ರಂಟ್ ಪಾರ್ಕಿಂಗ್ ಸೆನ್ಸರು, ಲೆದರ್ ವ್ಯಾಪ್ಡ್ ಗೇರ್ ನಾಬ್ ಆ್ಯಂಡ್ ಲೆದರ್ ವ್ಯಾಪ್ಡ್ ಸ್ಟೇರಿಂಗು ಇದು ಎಕ್ಸ್ಟ್ರಾ ಬರ್ತದೆ. ಆ್ಯಂಡ್ ಫ್ರಂಟಲ್ಲಿ DRLs ಆ್ಯಂಡ್ ಫಾಗ್ ಲ್ಯಾಂಪ್ಸ್, LED ಫಾಗ್ ಲ್ಯಾಂಪ್ಸ್ ಬರ್ತದೆ. ಮತ್ತು 18 ಇಂಚಸ್ ಅಲಾಯ್ ವೀಲ್ಸ್, ಇದರಲ್ಲಿ 18 ಇಂಚಸ್ ಅಲಾಯ್ ವೀಲ್ಸು. ಮತ್ತು ನಿಮಗೆ ಸಿಂಗಲ್ ಅಂದರೆ 1 ಪೆನ್ ನಿಮಗೆ ಸನ್ರೂಫ್ ಬರ್ತದೆ, ಸಿಂಗಲ್ ಸನ್ರೂಫ್ ಬರ್ತದೆ. ಇದಿಷ್ಟು ನಿಮಗೆ MX5ಅಲ್ಲಿ ಬರುವಂಥ ಫೀಚರ್. ಇದು ನೆಕ್ಸ್ಟ್ ಒಂದು 5th ವೇರಿಯಂಟ್. ಅಂದರೆ ಈ ವೇರಿಯಂಟಲ್ಲಿ ಏನೆಲ್ಲ ಫೀಚರ್ಗಳು ಬರ್ತದೆ ಅಂತ ಹೇಳಿದ್ರೆ ಇದೆ AX3L ಪ್ಲಸ್ MX5. ಈ 2 ವೇರಿಯಂಟ್ಗಳಿದೆಯಲ್ಲ, 3ನೇದು ಮತ್ತು 4ನೇದು, ಆ 2ರಲ್ಲೂ ಬರುವಂಥ ಫೀಚರು AX5ಅಲ್ಲಿ ಬರ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ X3L ನೋಡಿ ಕೆಲವು ಆಲ್ಮೋಸ್ಟ್ ಫೀಚರ್ ಇತ್ತು, ಅದೇ MX5 ಬರುವಾಗ ಕೆಲವೊಂದು ಫೀಚರ್ನ ಮೈನಸ್ ಮಾಡ್ತಾರೆ, ಕೆಲವೊಂದು ಫೀಚರ್ನ ಆ್ಯಡ್ ಮಾಡ್ತಾರೆ. ಅದೇ ನಿಮಗೆ 5th ವೇರಿಯಂಟ್ AX5ಗೆ ಬಂದಾಗ ಇಲ್ಲಿ ಏನು ಪ್ಲಸ್ ಮೈನಸ್ 2 ಆಗಿತ್ತು ಅದೆರಡನ್ನೂ ಸೇರಿಸಿ ಕೊಡುವಂಥ ವೇರಿಯಂಟ್. ಅಡಿಷ್ನಲ್ ಆಗಿ ಏನೂ ಬರಲ್ಲ, ಅದೆರಡರಲ್ಲಿ ಏನಿತ್ತು ಅದೆರಡನ್ನೂ ಒಂದು ಪ್ಯಾಕೇಜ್ ಥರ ಮಾಡಿ ಒಂದು ವೇರಿಯಂಟ್ ಮಾಡ್ತಾರೆ, ಅದು AX5L ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಟಾಪ್ ಎಂಡ್ ಬಂದು AX7L ಅಂತ. ಈ AX7L ಏನು ಅಡಿಷ್ನಲ್ 5 ವೇರಿಯಂಟಲ್ಲಿ ಇಲ್ಲದಿರುವಂಥ ಫೀಚರ್ ಏನೆಲ್ಲ ಬರ್ತದೆ ಅಂತ ಹೇಳಿದ್ರೆ, ಒಂದು 6 ways ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್. ನಿಮ್ಮ ಏನು ಡ್ರೈವರ್ ಸೀಟ್ ಇದೆ 6 waysಲ್ಲಿ ನೀವು ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು.
ಒಂದು ಫೀಚರ್. ಹಾಗೆ ನಿಮಗೆ ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್ ಬರ್ತದೆ. ಫುಲ್ಲು ಲೆದರ್ ಸೀಟ್ಸ್ ಅದರಲ್ಲಿ ಫ್ರಂಟ್ ಬಂದು ವೆಂಟಿಲೇಟೆಡ್ ಕೂಲಿಂಗ್, ಆರಾಮ್ಸೆ ನಿಮಗೆ ಸಮ್ಮರ್ ಸೀಸನ್ನೆಲ್ಲ ಆರಾಮ್ಸೆ ಚಿಲ್ಲಾಗಿ ಕೂತ್ಕೊಳ್ಬೋದು. ಹಾಗೆ ನಿಮಗೆ ಕೋಲ್ಡ್ ಗ್ಲೌ ಬಾಕ್ಸಲ್ಲಿ ಚಾಕ್ಲೇಟು, ಮೆಡಿಸಿನ್ಸ್, ಹಾಗೆ ಚಿಕ್ಕ ಬೇರೆ ಬಾಟ್ಲನ್ನೆಲ್ಲ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇದು ನಿಮಗೆ ಕೂಲ್ಡ್ ಗ್ಲೌ ಬಾಕ್ಸ್ ಬರ್ತದೆ. ಹಾಗೆ ಅದರಲ್ಲಿ ಹಾರ್ಮನ್ ಕಾರ್ಡನ್ ಸೌಂಡ್ ಸಿಸ್ಟಮ್, ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಬರ್ತದೆ. ಹಾಗೆ ಇದರಲ್ಲಿ ನಿಮಗೆ 4 ಸ್ಪೀಕರ್, 2 ಟ್ವಿಟರ್ಸ್ ಜೊತೆ ಎಕ್ಸ್ಟ್ರಾ ನಿಮಗೆ ಒಂದು ಸಬ್ಬೂಫರ್, ಇದರಲ್ಲಿ ಬರುವಂಥದ್ದು ಸಬ್ಬೂಫರ್ ಬರ್ತದೆ. ಹಾಗೆ 360 ಡಿಗ್ರಿ ಕ್ಯಾಮರಾ. ಹಾಗೆ ಇದರಲ್ಲಿ ಬರುವಂಥದ್ದು 19 ಇಂಚಸ್ ಅಲಾಯ್ ವೀಲ್ಸ್, 19 ಇಂಚಸ್ ಅಲಾಯ್ ವೀಲ್ಸ್. ಹಾಗೆಯೇ ನಿಮಗೆ ಸ್ಪೇರ್ ವೀಲ್ ಏನು ಕೊಡ್ತಾರೆ, ಆ ಸ್ಪೇರ್ ವೀಲ್ ಕೂಡ 19 ಇಂಚಸ್ಸೇ ಕೊಡ್ತಾರೆ. ಅದು ವಿತ್ ಅಲಾಯ್ ವೀಲ್ಸೇ ಕೊಡ್ತಾರೆ. ಅದು ಒಂದು ಬೆಸ್ಟ್ ಥಿಂಗ್ ಅಂತ ಕೂಡ ಹೇಳ್ಬೋದು. ನಿಮಗೆ 4-5 ವೇರಿಯಂಟಲ್ಲಿ ಬಂದರೆ ಸ್ಟೀಲ್ ವೀಲೇ ಕೊಡೋದು, ಇದರಲ್ಲಿ ಮಾತ್ರ 19 ಇಂಚಸ್ ಡೈಮಂಡ್ ಕಟ್ ಅಲಾಯ್ ವೀಲ್ನೇ ಸ್ಪೇರ್ ವೀಲ್ ಆಗಿ ಕೊಡ್ತಾರೆ. ಹಾಗೆಯೇ ಇನ್ನೊಂದು ಅಡಿಷ್ನಲ್ ಏನಪ್ಪ ಅಂದರೆ ಪ್ಯಾನರೋಮಿಕ್ ಸನ್ರೂಫ್ ಕೂಡ ಇದರಲ್ಲಿ, ಎರಡರಲ್ಲಿ ಸಿಂಗಲ್ ಸನ್ರೂಫ್, ಇದರಲ್ಲಿ ಪ್ಯಾನರೋಮಿಕ್ ಅಂದರೆ ಸನ್ ವಿತ್ ಮೂನ್ ಎರಡೂ ಕೂಡ ಬರ್ತದೆ ಇದರಲ್ಲಿ. ಇದಕ್ಕೆ ಪ್ಯಾನರೋಮಿಕ್ ಸನ್ರೂಫ್ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ಬಂದು 6 ವೇರಿಯಂಟ್ಸಿಗಿರುವಂತಹ ಫೀಚರ್ಸ್ ಡಿಫ್ರೆನ್ಸ್. ಕಡೆ ಬ್ರೌಚರ್ನ ನಾನು ಆ್ಯಡ್ ಆನ್ ಮಾಡಿರ್ತೀನಿ, ನೀವು ಬ್ರೌಚರ್ನ ಚೆಕ್ ಮಾಡಿ ನೋಡ್ಬೋದು. ಇನ್ನೂ ಇನ್ಡೆಪ್ತಾಗಿ ಇನ್ನೂ ಚಿಕ್ಕ ಫೀಚರ್ಸ್ಗಳು ಬರ್ತದೆ. ಐಸೋಫಿಕ್ಸ್ ಇದೆಲ್ಲ ಫ್ರಮ್ ಬೇಸಿಕಿಂದ ಇದೆ. ಇದೇ ಥರ ಚಿಕ್ಕ ಫೀಚರ್ಸು ಕೆಲವೊಂದು ವೇರಿಯಂಟ್ಗಳಲ್ಲಿ ನಾನು ಮೇನ್ ಥಿಂಗ್ನ ಮಾತ್ರ ನಿಮಗೆ ಹೇಳಿದ್ದೀನಿ. ಆಲ್ಮೋಸ್ಟ್ ಮೇಜರ್ ಥಿಂಗ್ಸ್ ಚಿಕ್ಕ ಇನ್ನೂ ಡೆಪ್ತಾಗಿ ನೀವು ಚೆಕ್ ಮಾಡಬೇಕಂತಂದರೆ ನೀವು ಈಸಿಲಿ ಬ್ರೌಚರ್ನ ಆ್ಯಡ್ ಆನ್ ಮಾಡಿದ್ರೆ ಅದರಲ್ಲಿ ಚೆಕ್ ಮಾಡ್ಕೊಳ್ಬೋದು. ಹಾಗೆ ಆ್ಯಕ್ಚುಲಿ ಫಸ್ಟ್ ವಿಡಿಯೋ ರಾಕ್ಸ್ ಬಗ್ಗೆ ಮಾಡ್ತಾಯಿದ್ದೀನಿ. ಏನಾದರೂ ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಬೇಕಿದ್ದರೆ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು. ನಾನು ನೆಕ್ಸ್ಟ್ ಮಾಡೋ ವಿಡಿಯೋದಲ್ಲಿ ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಹಾಗೆ ಒಂದು ವೆಹಿಕಲ್ನಿಗೆ ನಾನು ನಿಮಗೆ ಕಂಪ್ಲೀಟ್ಲಿ ಥಿಯರಿಟಿಕಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಥರ ವೆಹಿಕಲ್ ನಮ್ಮ ನಿಯರ್ ಬೈ ಡೀಲರಿಗೆ ಇನ್ನೂ ವೆಹಿಕಲ್ ಬಂದಿಲ್ಲ. ನಮ್ಮ ನಿಯರ್ ಬೈ ಡೀಲರ್ಗೆ ಯಾವಾಗ ವೆಹಿಕಲ್ ರಾಕ್ಸ್ ಬರ್ತದೋ ಸೊ ನಾನು ಹೋಗಿ ಪ್ರಾಕ್ಟಿಕಲಿ ನಿಮಗೆ ವೆಹಿಕಲ್ನ ನಾನು ಇನ್ನೊಂದು ಸಲ ನಾನು ವೆಹಿಕಲ್ ತೋರಿಸ್ತೀನಿ. ಆದರೆ ನನಗೆ ಅಲ್ಲಿ ಯಾವ ವೇರಿಯಂಟ್ ಸಿಗ್ತದೆ ಅಂತ ನಾನು ಹೇಳಲಿಕ್ಕಾಗಲ್ಲ. ನನಗೆ ಅಲ್ಲಿ ಯಾವ ವೇರಿಯಂಟ್ ಸಿಗ್ತದೋ ಆ ವೇರಿಯಂಟ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಬಟ್ ನಿಮಗೊಂದು ವೆಹಿಕಲ್ನ ಬೈ ಮಾಡೋಕ್ಕಿಂತ ಮುಂಚೆ ನಿಮಗೆ ಕನ್ಫ್ಯೂಷನ್ಸ್ ಇರ್ತದೆ, ನಿಮ್ಮ ಬಜೆಟ್ ರೇಂಜಲ್ಲಿ ನಾನು ಯಾವ ವೇರಿಯಂಟಿಗೆ ಹೋಗಬೇಕು, ಏನು ಫೀಚರ್ಸ್ ಬರ್ತದೆ, ಏನು ಮಿಸ್ಸಿಂಗ್ ಇರ್ತದೆ ಅಂತ. ಆಲ್ಮೋಸ್ಟ್ ನಿಮ್ಮ ಸೇಲ್ಸ್ ಪರ್ಸನ್, ನಿಮ್ಮ ಯಾರು ಸೇಲ್ಸ್ ಕನ್ಸಲ್ಟೆಂಟ್ ಇರ್ತಾರೆ ಅವರು ನಿಮಗೆ 100% ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನೀವು ಯೂಟ್ಯೂಬಲ್ಲಿ ನೋಡ್ತೀರಾ. ಅದೇ ರೀತಿ ಇದರಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಬೇಕು ಗೈಸ್. ನಿಮ್ಮ ಸಪೋರ್ಟ್ ಹೇಗಿರ್ತದೋ ಆ ಥರ ನಾನು ವೀಡಿಯೋಸ್ ಮಾಡ್ಕೊಳ್ತಾ ಹೋಗ್ತೀನಿ ಫ್ಯೂಚರ್ ಡೇಸಲ್ಲಿ. ಒಳ್ಳೊಳ್ಳೆ ವೆಹಿಕಲ್ಸ್ ಬಗ್ಗೆ ಮಾಡಬೇಕು ಅಂತ ಆಸೆ ಇದೆ. ಒಳ್ಳೊಳ್ಳೆ ಇಂಜಿನ್ ಕ್ಯಾಬಿನ್ಸ್ ನೋಡೋಕೆ ತುಂಬ ಆಸೆ ಆಗ್ತದೆ ವೆಹಿಕಲ್ದು. ನೋಡುವ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಒಳ್ಳೊಳ್ಳೆ ವೆಹಿಕಲ್ ಬಗ್ಗೆ ನಿಮಗೆ ತೋರಿಸ್ತೀನಿ ವೆಹಿಕಲ್ನ, ಒಳ್ಳೊಳ್ಳೆ ವೆಹಿಕಲ್ಸ್ಗಳನ್ನ. ಆ್ಯಕ್ಚುಲಿ ಐ ಆಮ್ ಫ್ರಮ್ ಮಡಿಕೇರಿ ಗೈಸ್. ನೀವು ಎಲ್ಲಿಯವರು ಅಂತ ಹೇಳ್ಬಿಟ್ಟು ನನಗೆ ನೀವು ಈ ವಿಡಿಯೋನ ಎಲ್ಲಿಂದ ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಎಂಡ್ ಗಂಟೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಅಂಟಿಲ್ ಟೇಕ್ ಕೇರ್, ಟಾಟಾ, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ.